ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ತರಗತಿಯಲ್ಲಿ ವೈಗೋಸ್ಕಿಸ್ ಸೋಷಿಯಲ್ ಕಲ್ಚರ್ ಥಿಯರಿ ಬಗ್ಗೆ ಥಿಯರಿ ಕ್ಲಾಸನ್ನ ಮಾಡಿದ್ದೀನಿ. ಸೊ ಇವತ್ತಿನ ತರಗತಿಯಲ್ಲಿ CTETಗೆ ಸಂಬಂಧಪಟ್ಟಂತೆ MCQs ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ವಿಡಿಯೋಸ್ಗಳು ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ನನ್ನ ತರಗತಿಗಾಗಿ ವೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಏನೇ ಮಾಡಿದರೂ ಕೂಡ ಸೊ ನಿಮಗಾಗಿ ಸ್ನೇಹಿತರೆ, ನಿಮ್ಮದು ರಿಸಲ್ಟ್ ಬಂದಾಗ ಖಂಡಿತವಾಗ್ಲೂ ನನಗೊಂದು ಮೆಸೇಜ್ ಮಾಡೋದು ಮಾತ್ರ ಮರಿಬೇಡಿ. ಖಂಡಿತವಾಗ್ಲೂ ನಿಮಗೆ ಜನವರಿ ಮಂತಲ್ಲೇ ಫುಲ್ ಕಂಪ್ಲೀಟಾಗಿ ವಿಡಿಯೋನ ಮುಗಿಸ್ಕೊಡ್ತೀನಿ. ಸೈಕಾಲಜಿ ಆಲ್ರೆಡಿ 17 ತರಗತಿಗಳು 17 ಕ್ಲಾಸಸ್ ಮುಗ್ದಿದೆ. ಪ್ಲೇಲಿಸ್ಟ್ಗೆ ಹೋದರೆ ಎಲ್ಲ ವಿಡಿಯೋ ಸಿಗುತ್ತೆ. ಇನ್ನು ಕೆಲವೊಬ್ಬರು ವೀಡಿಯೋಸ್ಗಳು ಮಿಸ್ ಆಗಿದೆ ಅಂತ ಹೇಳಿದ್ದೀರಾ. ನಾನು ಈಗಾಗಲೇ ಹೇಳಿದ್ದೀನಿ, ನಾನು ಎಟ್ ಎ ಟೈಮ್ ಕಂಪ್ಯೂಟರ್ ಕ್ಲಾಸು ಮತ್ತು ಈ ಕ್ಲಾಸು ಮತ್ತು ಇನ್ನೊಂದು ಸಬ್ಜೆಕ್ಟ್ ಇದೆ, GK ಕಂಪ್ಯೂಟರ್ ಮತ್ತು ನಮ್ಮ CTETಯ ಸೈಕಾಲಜಿ ಕ್ಲಾಸಸ್ ಎಟ್ ಎ ಟೈಮ್ ಸ್ಟಾರ್ಟ್ ಆಗಿರೋದ್ರಿಂದ ನಂಬರ್ ಹಾಕುವಾಗ ಹಿಂದೆ ಮುಂದೆ ಆಗಿದೆಯೇ ಹೊರತು ಯಾವ ಕ್ಲಾಸು ಕೂಡ ಮಿಸ್ ಆಗಿಲ್ಲ. ಥಿಯರಿ MCQ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಕಂಟಿನ್ಯೂಸ್ ಆಗಿದೆ. ಡೋಂಟ್ ವರಿ, ಯಾವುದೇ ಒಂದು ನಿಮಗೆ ಏನಂತಂದರೆ ಮಿಸ್ಸಿಂಗ್ ಮೈಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಿಸ್ ಆಗಿದೆ ಅಂತ. ಸೊ ಎಲ್ಲ ಇದೆ, ಓಕೆನಾ? ಸೊ ಸರಿ, ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲೇ ವಿಡಿಯೋ ನಿಮಗೆ ಸೇರುತ್ತೆ ಸ್ನೇಹಿತರೆ. CTET ಒಂದು ಗೋಲ್ಡನ್ ಚಾನ್ಸ್ ಅಂತ ಹೇಳ್ಬೋದು. ಯಾರೆಲ್ಲ TET ಕ್ವಾಲಿಫೈಡ್ ಆಗಿಲ್ವೋ, ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಇಂಗ್ಲೀಷಲ್ಲಿ ಏನು ನಮ್ಮ ಸೈಕಾಲಜಿ ಇದೆ. ಸೊ ಸೈಕಾಲಜಿ ಸಂಬಂಧಪಟ್ಟಂತೆ ವಿಡಿಯೋಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ತರಗತಿಗಳು ಥಿಯರಿ ಮುಗಿದ ಮೇಲೆ ಇನ್ನೊಂದು 5ರಿಂದ 6 ಮೇನ್ ಚಾಪ್ಟರ್ಸ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಹೆಚ್ಚಿನದು ಏನೂ ಇರೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಬಿಡಿಸ್ಕೊಡ್ತೀನಿ. ನಾನು ಮಾಡಬೇಕೆ ಅಂತ ಅನ್ಕೋತೀನಿ ಸ್ನೇಹಿತರೆ, ಆದರೆ ನನಗೆ ವರ್ಕ್ ಬರ್ತಾಯಿದೆ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ. ನಾನು ಆಲ್ಮೋಸ್ಟ್ ನಿಮಗೆ ಒಂದಿಂದಲೇ 2-3 ವಿಡಿಯೋಸ್ ಮಾಡಿ ಸಿಲೆಬಸ್ನ ಖಂಡಿತವಾಗ್ಲೂ ಮುಗಿಸ್ಕೊಡ್ತೀನಿ. ಇನ್ನು ತುಂಬ ಜನ EVS ಮಾಡಿ, ಸೋಷಿಯಲ್ ಸೈನ್ಸ್ ಮಾಡಿ, ಮ್ಯಾಥ್ಸ್ ಮಾಡಿ ಅಂತ ಹೇಳ್ತಿದ್ದೀರಾ. ನಿಜವಾಗ್ಲೂ ಮಾಡ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಅಷ್ಟೊಂದು ಸಮಯ ನನ್ನ ಹತ್ರ ಇಲ್ಲ ಸ್ನೇಹಿತರೆ. EVS ಆಗಲಿ, ಮ್ಯಾಥ್ಸ್ ಆಗಲಿ, ಸೋಷಿಯಲ್ ಸೈನ್ಸ್, ಯಾಕಂದರೆ ಇಲ್ಲಿ ಟೋಟಲಿ ಕ್ಲಾಸ್ ಮಾಡೋದು ಮುಖ್ಯ ಅಲ್ಲ. ಕ್ಲಾಸ್ ಮಾಡ್ತೀನಿ ನಾನು, ಅದಕ್ಕೆ ಬೇಕಾದಂಥ ಕಂಟೆಂಟ್ನ ಟೈಪ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದ ಕಂಟೆಂಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ರೆಡಿ ಮಾಡ್ಕೊಳ್ಳೋಕ್ಕೆ ಈ ಒಂದು ತರಗತಿನ ಇವಾಗ ನಿಮಗೆ ಮಾಡ್ತಿದ್ದೀನಲ್ಲ, ಈ ವಿಡಿಯೋಗೆ ನನಗೆ 1 ಅವರ್ ಹತ್ತಿದೆ, ಓಕೆನಾ? ಸೊ 1 ಅವರ್ ತೊಗೊಂಡಿದೆ. ಕ್ವಶನ್ಸ್ನ ಕಲೆಕ್ಟ್ ಮಾಡಿ, ಆ ಕ್ವಶನ್ಸ್ನ ನಾನು ಟೈಪ್ ಮಾಡಿ, ಇದೆಲ್ಲ ಮಾಡಿ ಟೆಕ್ನಿಕಲ್ ಎಲ್ಲನೂ ರೆಡಿ ಮಾಡೋಕ್ಕೆ 2 ಅವರ್ಸ್ ಹೋಗುತ್ತೆ. ಸೊ ಎಲ್ಲ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ, ಆಲ್ಮೋಸ್ಟ್ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ, ಜಾಸ್ತಿ ಮಾತು ಬೇಡ, ಓಕೆ? ಸೊ ಫಸ್ಟ್ ಕ್ವಶನ್ ನೋಡಿ, ವೈಗೋಸ್ಕಿಸ್ ಸೋಷಿಯಲ್ ಕಲ್ಚರ್ ಥಿಯರಿ ಎಂಫಸೈಸಸ್ the role of in cognitive development. So option A, social interactions and culture context. Option B, genetic factors and biological maturation. Option C, individual abilities and intelligence. Option D, formal education and academic ಇನ್ಸ್ಟ್ರಕ್ಷನ್ ಅಂತ, ಓಕೆ? ಸೊ ಇಷ್ಟು ಆಪ್ಷನ್ಸ್ ಇದೆ. ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ನೀವೇನು ಮಾಡಬೇಕು ಇಲ್ಲಿ ಅಂತಂದರೆ ಜಡ್ಜ್ ಮಾಡಬೇಕು. ಥಿಯರಿ ಮುಗ್ದಿದೆ ಅಂದರೆ ಕರೆಕ್ಟಾಗಿ ನೀವು ಜಡ್ಜ್ ಮಾಡಬೇಕು. ಆವಾಗ ಮಾತ್ರ ನಾನು ಥಿಯರಿ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ವಿಡಿಯೋನ ಪಾಸ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ ಸ್ನೇಹಿತರೆ. ವೈಗೋಸ್ಕಿ ಸೋಷಿಯಲ್ ಥಿಯರಿ ಸೊ ಎಂಫಸೈಸ್ ದ ರೋಲ್ ಆಫ್ ವಾಟ್? ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ. ಸೊ ವೈಗೋಸ್ಕಿ ಅಂತಂದರೆ ಸೋಷಿಯಲ್, ಓಕೆ, ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ಆ್ಯಂಡ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಂತ ಹೇಳ್ಬಹುದು. ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ಆ್ಯಂಡ್ ಎ ಕಲ್ಚರಲ್ ಕಾಂಟೆಕ್ಸ್ಟ್ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಸ್ನೇಹಿತರೆ. ಅಕಾರ್ಡಿಂಗ್ ಟು ವೈಗೋಸ್ಕಿ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಕರ್ ಥ್ರೂ ಎ ಪ್ರೊಸೆಸ್ ನೌನ್ ಆ್ಯಸ್, ನೋಡಿ ವೆರಿ ಇಂಪಾರ್ಟೆಂಟ್. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ನಾನು ಥಿಯರಿನ ಮುಗಿಸಿದ್ದೀನಿ. ಅಕಾರ್ಡಿಂಗ್ ಟು ಎ ವೈಗೋಸ್ಕಿ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಕರ್ ಥ್ರೂ ಎ process known as a what? Assimilation, accommodation, zone of proximal development, object pre-mens ಅಂತ ಕೊಟ್ಟಿದ್ದಾರೆ. ಓಕೆ,
ನೋಡಿ, ನಾನು ಈಗಾಗಲೇ ಹೇಳಿರೋ ಹಾಗೆ ನಾನು ಅದನ್ನೇ ವೇಟ್ ಮಾಡ್ತಾ ಇದ್ದೀನಿ. ಪಾಸ್ ಮಾಡಿ ಆಲ್ಮೋಸ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ವೈಗೋಸ್ಕಿ ಅಂದ್ರೇ ZPD, ಇಷ್ಟು ನೆನ್ಪಿಟ್ಕೊಡಿ. ಅಜ್ಯುಮ್ಲೇಷನು ಅಕಮೆಂಡೇಷನ್ ಎಲ್ಲ ಪಿಯಾಜೆ ಥಿಯರಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ವೈಗೋಸ್ಕಿ ಕಂಡ ತಕ್ಷಣ ಆಪ್ಷನಲ್ಲಿ ಸೋಷಿಯಲ್ ಕಲ್ಚರು, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟು, ಸ್ಕ್ಯಾಫ್ ಹೋಲ್ಡಿಂಗು, ಈ ರೀತಿ ಆಪ್ಷನ್ ಇದ್ದರೆ ಅದೇ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೀವು ಆರಾಮಾಗಿ ಅಜ್ಯುಮ್ಲೇಷನ್ ಆಗಲಿ ಅಕಮೆಂಡೇಷನ್ ಆಗಲಿ ಎಲ್ಲಿ ಕೂಡ ವೈಗೋಸ್ಕಿ ಅವ್ರು ಹೇಳೇ ಇಲ್ಲ. ಸೊ ಹಾಗಾಗಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. According to Vygotsky, the process of learning from more skilled individual is called S. ನೋಡಿ, ಇವಾಗ ನಿಮಗೆ ಏನಂದರೆ ಗೊತ್ತಾಗಿರುತ್ತೆ. ಅಕಾರ್ಡಿಂಗ್ ಟು ವೈಗೋಸ್ಕಿ, ದ ಪ್ರೊಸೆಸ್ ಆಫ್ ಲರ್ನಿಂಗ್ ಫ್ರಮ್ ಸ್ಕಿಲ್ ಇಂಡಿವಿಜುವಲ್ ಈಸ್ ಕಾಲ್ಡ್ ಸ್ಕ್ಯಾಫೋಲ್ಡಿಂಗ, ಮಾಡಲಿಂಗ, ಲಿಮಿಟೇಷನ್ನ ಅಥವಾ ರಿನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಓಕೆ, ಕೆಲವೊಂದು ಸಲ ಪ್ರೊನೌನ್ಸಿಯೇಷನ್ ಏನಾದರೂ ತೊಂದರೆ ಆಗಿದ್ದರೆ ನೀವು ಆಟೋಮೆಟಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾರೇ ನೋಡ್ತಿದ್ರು ಶಿಕ್ಷಕರಾಗಿರ್ತಾರ, ಕೆಲವೊಬ್ಬರಿಗೆ ಕೆಲವೊಂದು ಪ್ರೊನೌನ್ಸಿಯೇಷನಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಓಕೆ ಇದ್ರ ಬಗ್ಗೆ. ಸೊ ಎಲ್ಲಿ ಸ್ಕ್ಯಾಫ್ ಹೋಲ್ಡಿಂಗ್ ಇರುತ್ತೆ ಅದೇ ರೈಟ್ ಆನ್ಸರ್ ಆಗಿರುತ್ತೆ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ ನಾನು. ಓಕೆ, ವೈಗೋಸ್ಕಿ ಸ್ಕ್ಯಾಫ್ ಹೋಲ್ಡಿಂಗ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ, ನೀವು ಆರಾಮಾಗಿ ಈ ರೀತಿ ಕ್ಲೂ ತಗೊಂಡು ಆನ್ಸರ್ ಮಾಡಬಹುದು. ವೈಗೋಸ್ಕಿ ಎಂಫಸೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಡ್ಯಾಶ್ ಇನ್ ಎ ಕಾಗ್ನೇಟಿವ್ ಡೆವಲಪ್ಮೆಂಟ್. ಓಕೆ, ಕಾಗ್ನೇಟಿವ್ ಡೆವಲಪ್ಮೆಂಟ್ ಇದೆ. ಆಪ್ಷನ್ ಎ ಅಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಆಪ್ಷನ್ ಸಿ ಸೆನ್ಸರಿ ಮೋಟರ್ ಕೋಆರ್ಡಿನೇಷನ್ ಆ್ಯಂಡ್ ಎ ಮೋಟರ್ ಆ್ಯಕ್ಷನ್ಸ್ ಅಂತ ಇದೆ. ಆಪ್ಷನ್ ಡಿ ಅಲ್ಲಿ ಈಗೋಸೆಂಟ್ರಿಕ್ ಆ್ಯಂಡ್ ಎ ಎನಿಮಿಸಮ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸೊ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್. ಓಕೆ, ಎಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ ಬರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ನಿಮ್ಗೆ ನೆನಪಿರಲಿ ಲ್ಯಾಂಗ್ವೇಜು ನಾನು ನಿಮಗೆ ಹಿಂದೆನೇ ಹೇಳಿದ್ದೆ, 4 ಪಾಯಿಂಟ್ನ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಒಂದು ಸ್ಕ್ಯಾಫ್ ಹೋಲ್ಡಿಂಗ್, ಒಂದು ಲ್ಯಾಂಗ್ವೇಜ್, ಇನ್ನೊಂದೇನು ZPD. ಇಷ್ಟಿತ್ತು ಅಂದರೆ ಸೋಷಿಯಲ್ ಕಲ್ಚರ್. ಇದರಲ್ಲಿ ಯಾವುದಾದ್ರೂ ನಿಮ್ಮ ಆಪ್ಷನ್ಸ್ ಇದ್ದರೆ ಅದೇ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಅಕಾರ್ಡಿಂಗ್ ಟು ವೈಗೋಸ್ಕಿ, ಡ್ಯಾಶ್ ಪ್ಲೇಸ್ ಎ ಸರ್ಕ್ಯುಯಲ್ ರೋಲ್. ನೋಡಿ, ಸರ್ಕ್ಯುಯಲ್ ರೋಲ್ ಇನ್ ಎ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆ್ಯಸ್ ಇಟ್ ಅಲೋಸ್ ಚಿಲ್ಡ್ರನ್ ಟು ಇಂಟರ್ಲೈಸ್ ನಾಲೆಜ್ ಫ್ರಮ್ ದ ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ಅಂತ ಇದೆ. ಓಕೆ, ಸೊ ಆಪ್ಷನ್ 1 ಏನಿದೆ ನೋಡಿ, ಪ್ರಿಟೆಂಡ್ ಪ್ಲೇ ಅಂತ ಇದೆ. ಆಪ್ಷನ್ ಬಿ ಅಲ್ಲಿ ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಅಂತ ಇದೆ. ಆಪ್ಷನ್ ಸಿ ಅಲ್ಲಿ ಪ್ರೈವೇಟ್ ಸ್ಪೀಚ್ ಅಂತ ಇದೆ. ಆಪ್ಷನ್ ಡಿ ಅಲ್ಲಿ ಕನ್ವರ್ಸೇಷನ್ ಅಂತ ಇದೆ. ಓಕೆ, ಕನ್ಸರ್ವೇಷನ್. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಸೊ ಪ್ರೈವೇಟ್ ಸ್ಪೀಚು ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್. ಪ್ರೈವೇಟ್ ಸ್ಪೀಚ್ ಕೂಡ ನಮ್ಮ ವೈಗೋಸ್ಕಿ ಅವರ ಒಂದು ಹಿಂಟ್ ಆಗಿರುತ್ತೆ. ಪ್ರೈವೇಟ್ ಸ್ಪೀಚ್ ಇತ್ತು ಅಂದರೆ ಕೂಡ ಅದು ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ಕ್ರೂಷಿಯಲ್ ಆಗುತ್ತೆ. ಓಕೆನಾ, ಯಾವುದು ಇದು ಕ್ರೂಷಿಯಲ್. ಅಕಾರ್ಡಿಂಗ್ ಟು ಎ ವೈಗೋಸ್ಕಿ, ಡ್ಯಾಶ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಅಂತ ಇದೆ. ಓಕೆ, ಸೊ ಪ್ರೈವೇಟ್ ಸ್ಪೀಚ್ ಆಗಿರುತ್ತೆ ಅದು. ದ ಟರ್ಮ್ ಪ್ರೈವೇಟ್ ಸ್ಪೀಚ್ ರೆಫರ್ಸ್ ಟು, ಏನು ಹೇಳುತ್ತೆ ಪ್ರೈವೇಟ್ ಸ್ಪೀಚ್? ಟೇಕಿಂಗ್ ಟು ಒನ್ ಸೆಲ್ಫ್ ಲೌಡ್ ಆ್ಯಂಡ್ ಗೈಡ್ ಓನ್ಸ್ ಓನ್ ಆ್ಯಕ್ಷನ್ಸ್. ಆಪ್ಷನ್ ಬಿ ಕಮ್ಯುನಿಕೇಷನ್ ಬಿಟ್ವೀನ್ ಇಂಡಿವಿಜುವಲ್ಸ್ ಇನ್ ಎ ಸೋಷಿಯಲ್ ಸಿಟ್ಟಿಂಗ್. ಆಪ್ಷನ್ ಸಿ ದ ಎಬಿಲಿಟಿ ಟು ಟೇಕ್ ಎ ಅನದರ್ ಪರ್ಸನ್ಸ್ perspective. Option D the understanding that objects exist even when out of his sight ಅಂತ ಕೊಟ್ಟಿದ್ದಾನೆ. ಸೊ ಪ್ರೈವೇಟ್ ಸ್ಪೀಚ್ ಅಂತಕ್ಕಂಥದ್ದು ಮಗು ತನ್ನಲ್ಲಿ ತಾನೇ ಮಾತಾಡ್ತಕ್ಕಂಥದ್ದು, ತನ್ನಂಗೆ ತಾನೇ ಗೈಡ್ ಮಾಡ್ತಾ. ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಚಿತ್ರ ತೋರಿಸ್ತಾ ಹೇಳಿದ್ದೆ, ಮಗು ಡ್ರಾಯಿಂಗ್ ಮಾಡ್ತಾ ಇರುತ್ತೆ, ತನ್ನಲ್ಲೇ ಮಾತಾಡ್ತಾ ಏನು ಮಾಡ್ತಾ ಇರುತ್ತೆ, ಡ್ರಾಯಿಂಗ್ ಮಾಡ್ತಾ ಇರುತ್ತೆ. ಸೊ ಟಾಕಿಂಗ್ ಒನ್ ಸೆಲ್ಫ್
ಸೊ ಮಗು ತನ್ನನ್ನು ತಾನು ಮಾತಾಡ್ತಾ ಇರುತ್ತೆ. ಹೆಂಗೆ ಮಾತಾಡುತ್ತೆ ಅಂದರೆ ಲೌಡ್ ಆಗಿ ಬೇರೆಯವ್ರಿಗೆ ಕೇಳಿಸೋ ಥರನೇ ಇರುತ್ತೆ. ಹಂಗಂತ ಚೀರೋದಂತ ಅಲ್ಲ, ಸೊ ಕೇಳಿಸುತ್ತೆ ಅಷ್ಟೇ. ಲೌಡ್ ಟು ಗೈಡ್ ಓನ್ಸ್ ಓನ್ ಆ್ಯಕ್ಷನ್ಸ್. ಓಕೆ, ಗೈಡ್ ಒನ್ಸ್ ಓನ್ ಆ್ಯಕ್ಷನ್. ಆ ಮಗು ತನ್ನನ್ನು ತಾನೇ ಗೈಡ್ ಮಾಡ್ತಾ, ಇವಾಗ ಒಂದು ಮರ ಇಳಿಸ್ತಿದೆ ಅಂತ ಹೇಳ್ಕೊಳ್ಳಿ, ಇದು ಒಂದು ಮರ, ಇದ್ರ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿದೆ ಅಂತ ಹಿಂಗೆ ಮಾತಾಡ್ತಾ ಡ್ರಾಯಿಂಗ್ ಮಾಡ್ತಾ ಇರುತ್ತೆ. ಸೊ ಅದು ಬೇರೆಯವರಿಗೆ ಕೇಳಿಸ್ತಾ ಇರುತ್ತೆ. ಇದನ್ನು ಪ್ರೈವೇಟ್ ಸ್ಪೀಚ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ಅಕಾರ್ಡಿಂಗ್ ಟು ವೈಗೋಸ್ಕಿ ಈಸ್ ಎ ಕಲ್ಚರಲ್ ಟೂಲ್ ದಟ್ ಪ್ಲೇಸ್ ಎ ಸೆಂಟ್ರಲ್ ರೋಲ್ ಇನ್ ಎ ಕಾಗ್ನೇಟಿವ್ ಡೆವಲಪ್ಮೆಂಟ್. ಸೊ ಯಾವುದು ಇಲ್ಲಿ ಸೆಂಟ್ರಲ್ ರೋಲ್ ಆಗಿರುತ್ತೆ ಕಾಗ್ನೇಟಿವ್ ಡೆವಲಪ್ಮೆಂಟಲ್ಲಿ ಅಂತ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಬರುತ್ತಲ್ವಾ. ಸೊ ನೋಡಿ, ಅದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಏನಾದರೂ ಕಾನ್ಸೆಪ್ಟ್ ನಾನು ಹೇಳಿದ್ದು ಕ್ಲಿಯರ್ ಆಗಿತ್ತು ಅಂತ ಅಂದರೆ ಆಪ್ಷನ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಬುಕ್ಸ್ ಆ್ಯಂಡ್ ರೀಡಿಂಗ್, ಟೆಕ್ನಾಲಜಿ ಆ್ಯಂಡ್ ಡಿಜಿಟಲ್ ಮೀಡಿಯಾ, ಲ್ಯಾಂಗ್ವೇಜ್ ಆ್ಯಂಡ್ ಸಿಂಬಾಲಿಕ್ ಸಿಸ್ಟಮ್, ಗೇಮ್ಸ್ ಆ್ಯಂಡ್ ಪ್ಲೇ ಅಂತ ಇದೆ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಲ್ಯಾಂಗ್ವೇಜ್ ಆ್ಯಂಡ್ ಎ ಸಿಂಬಾಲಿಕ್ ಸಿಸ್ಟಮ್ ಆಗುತ್ತೆ. ಲ್ಯಾಂಗ್ವೇಜ್ ಆ್ಯಂಡ್ ಎ ಸಿಂಬಾಲಿಕ್ ಸಿಸ್ಟಮ್ಸ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ದ ಟರ್ಮ್ ಸ್ಕ್ಯಾಫೋಲ್ಡಿಂಗ್ ಇನ್ ವೈಗೋಸ್ಕಿಸ್ ಥಿಯರೀಸ್ ರೆಫರ್ಸ್ ಟು. ಏನು ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆ. ಓಕೆನಾ? ಪ್ರೊವೈಡಿಂಗ್ ಸಪೋರ್ಟ್ ಆ್ಯಂಡ್ ಎ ಗೈಡೆನ್ಸ್ ಟು ಹೆಲ್ಪ್ ಎ ಚೈಲ್ಡ್ ಲರ್ನ್ ಆ್ಯಂಡ್ ಟಾಸ್ಕ್. ಆಪ್ಷನ್ ಬಿ, ಬ್ರೇಕಿಂಗ್ ಎ ಕಾಂಪ್ಲೆಕ್ಸ್ ಟಾಸ್ಕ್ ಇಂಟು ಸ್ಮಾಲರ್ ಮ್ಯಾನೇಜೇಬಲ್ ಸ್ಟೆಪ್ಸ್. ಆಪ್ಷನ್ ಸಿ, ಎಂಕರೇಜಿಂಗ್ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಎ ಚಿಲ್ಡ್ರನ್. ಆಪ್ಷನ್ ಡಿ, ಅಸೆಸ್ಸಿಂಗ್ ಎ ಚಿಲ್ಡ್ರನ್ಸ್ ಡೆವಲಪ್ಮೆಂಟ್, ಒಂದು ನಿಮಿಷ, ಡೆವಲಪ್ಮೆಂಟ್ ಲೆವೆಲ್ ಆ್ಯಂಡ್ ಅಡ್ಜಸ್ಟಿಂಗ್ ಇನ್ಸ್ಟ್ರಕ್ಷನ್ ಅಕಾರ್ಡಿಂಗ್ಲಿ ಅಂತ ಇದೆ. ಸೊ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು? ಸ್ಕ್ಯಾಫೋಲ್ಡಿಂಗ್ ಅಂದರೆ ನಾನು ನಿಮ್ಗೆ ಹೇಳಿದ್ದೆ, ಅವ್ರ ತಂದೆಯವರು ಒಬ್ರು ಏನು ಮಾಡ್ತಿರ್ತಾರೆ, ಸೈಕಲ್ನ ಕಲಿಸ್ತಾ ಇರ್ತಾರೆ ಒಂದು ಮಗುವಿಗೆ. ಅಂದರೆ ಏನು, ಅಲ್ಲಿ ಪ್ರೊವೈಡಿಂಗ್ಗೆ ಸಪೋರ್ಟ್ ಮಾಡ್ತಿರ್ತಾರೆ, ಗೈಡೆನ್ಸ್ ಮಾಡ್ತಿರ್ತಾರೆ, ಹೆಲ್ಪ್ ಮಾಡ್ತಿರ್ತಾರೆ. ಸೊ ಯಾವುದಕ್ಕೆ? ಮಗುನ ಕಲಿಯೋದಕ್ಕೆ, ಒಂದು ಟಾಸ್ಕ್ಗೆ. ನೋಡಿ, ಸ್ಕ್ಯಾಫೋಲ್ಡಿಂಗ್ ಅಂದರೆ ಸಪೋರ್ಟ್ ಆಗಿರುತ್ತೆ, ಗೈಡೆನ್ಸ್ ಆಗಿರುತ್ತೆ, ಹೆಲ್ಪ್ ಆಗಿರುತ್ತೆ ಸ್ನೇಹಿತರೆ. ಸ್ಕ್ಯಾಫೋಲ್ಡಿಂಗ್ ಅಂದರೆ ಒಂದು ಮಗುವಿಗೆ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಗು ಕಲಿತಾ ಇರುತ್ತೆ. ಸೊ ಆವಾಗ ನೀವೇನು ಮಾಡ್ತೀರಾ ಅಂತಂದರೆ ಕೈ ಹಿಡಿದು ಕಲಿಸ್ತೀರಾ. ಸೊ ಇದನ್ನು ನಾವು ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ವೈಗೋಸ್ಕಿ ಥಿಯರಿಯಲ್ಲಿ ಸ್ಕ್ಯಾಫೋಲ್ಡಿಂಗ್, ಲ್ಯಾಂಗ್ವೇಜ್, ZPD ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಆಪ್ಷನ್ ಇದ್ದರೆ ಪಟ್ ಅಂತ ಕ್ಲಿಕ್ ಮಾಡಿದ್ರು ಓಕೆ, ಡನ್ ಆಗುತ್ತೆ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ವೈಗೋಸ್ಕಿ ಸೋಷಿಯಲ್ ಕಲ್ಚರ್ ಥಿಯರಿ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಎ ಡ್ಯಾಶ್ ಇನ್ ಎ ಕಾಗ್ನೇಟಿವ್ ಡೆವಲಪ್ಮೆಂಟ್. ಸೊ ಅಗೇನ್ ಇಲ್ಲಿ ಆನ್ಸರ್ ಗೊತ್ತಾಗಿದೆಯಾ? ಇಟ್ಸ್ ಓಕೆ. ಆಪ್ಷನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ನೇಚರ್ ಆ್ಯಂಡ್ ಎ ಜೆನೆಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ನೇಚರ್ ಆ್ಯಂಡ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಆಪ್ಷನ್ ಸಿ, ಇನ್ನೇಟ್ ಎಬಿಲಿಟೀಸ್ ಆ್ಯಂಡ್ ಇಂಟೆಲಿಜೆನ್ಸಿ. ಆಪ್ಷನ್ ಡಿ, ಫಾರ್ಮಲ್ ಎಜುಕೇಷನ್ ಆ್ಯಂಡ್ ಅಕಾಡೆಮಿಕ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ನೇಚರ್ ಆ್ಯಂಡ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೋಷಿಯಲ್ ಕಲ್ಚರ್ ಥಿಯರಿಯಲ್ಲಿ. ನಾನು ನಿಮಗೆ ಥಿಯರಿ ಕ್ಲಾಸ್ ಮಾಡುವಾಗ ಏನು ಹೇಳಿದ್ದೆ, ಸೋಷಿಯಲ್ ಕಲ್ಚರ್ ಮಗು ನೇಚರಲ್ಲಿ, ಎನ್ವಾಮೆಂಟಲ್ಲಿ ಟೀಚರ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಪೀರ್ ಆಗಿರ್ಬೋದು. ಪೀರ್ ಅಂದರೆ ಯಾರು? ಅವರ ಸ್ನೇಹಿತರು. ಸೊ ಎನ್ವಾಮೆಂಟಿಂದ ಕಲಿಯುತ್ತೆ, ನೇಚರಿಂದ ಕಲಿಯುತ್ತೆ ಅಂತ ಹೇಳಿದ್ದೆ. ಸೊ ಟೋಟಲ್ ಆಗಿ ವೈಗೋಸ್ಕಿಯವರು ಸೋಷಿಯಲ್ ಕಲ್ಚರ್ ಅಂದ್ರೇ ನೇಚರ್, ಎನ್ವಾಮೆಂಟ್ ಆಗಿರುತ್ತೆ. ಇಲ್ಲಿ ಏನಾದರೂ ಟೀಚರ್, ಪೇರೆಂಟ್ಸ್, ಪೀರ್ ಅಂತ ಕೊಟ್ಟಿದ್ರು ಕೂಡ ಸರಿ ಆಗ್ತಿತ್ತು. ಬಟ್ ನೇಚರ್, ಎನ್ವಾಮೆಂಟ್ ಅಂತ ಕೊಟ್ಟಿದ್ದಾರೆ. ನೇಚರ್, ಎನ್ವಾಮೆಂಟಲ್ಲಿ ಈ ಎಲ್ಲ ಜನ ಬರ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್, ದ ಕಾನ್ಸೆಪ್ಟ್ ಆಫ್ ದ ಮೋರ್ ನಾಲೆಜಬಲ್ ಅದರ್ ಇನ್ ವೈಗೋಸ್ಕಿ ಥೇರಿ ರೆಫರ್ಸ್ ಟು. ಏನು ಹೇಳುತ್ತೆ? ಮೋರ್ ನಾಲೆಜಬಲ್ ಪರ್ಸನ್ ಬಗ್ಗೆ, ಮೋರ್ ನಾಲೆಜಬಲ್ ಅದರ್ ಬಗ್ಗೆ ಏನು ಹೇಳ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ, ಅ ಟೀಚರ್ or adult who guides and supports a child's learning. Option B, a peer who shares similar knowledge and skills with a child. Option C, a cognitive tool or culture artifact that aids in learning. Option D, the
children the child's own ability to solve a problems and thinking ಕ್ರಿಟಿಕಲಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಏನು ತಿಳ್ಕೊಬೇಕು ಅಂತಂದರೆ, ಸೊ ಎ ಟೀಚರ್ ಅಡಲ್ಟ್ ಹೂ ಗೈಡ್ಸ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಗೈಡ್ಸ್, ಸಪೋರ್ಟ್ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೋರ್ ನಾಲೆಜಬಲ್ ಪರ್ಸನ್ ಅಂತಂದರೆ ಮಗುವಿನಕ್ಕಿಂತ ಜಾಸ್ತಿ ಯಾರು ತಿಳ್ಕೊಂಡಿದ್ದಾರೆ, ಅವ್ರು ಟೀಚರೇ ಆಗಿರ್ಬೋದು ಅಥವಾ ಅಡಲ್ಟ್ಸೇ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಕ್ಕನ ಫ್ರೆಂಡ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ನಮ್ಮ ಕಲೀಗ್ಸ್ ಅಂತ ಆಗಲ್ಲ, ಸೊ ನಮ್ಮ ಕಸಿನ್ ಸಿಸ್ಟರ್ಸ್ ಆಗಿರ್ಬೋದು. ಈ ರೀತಿ ಯಾರೇ ಇರಲಿ, ಮೋರ್ ನಾಲೆಜಬಲ್ ಪರ್ಸನ್ ಅಂದರೆ ನನಗಿಂತ ಜಾಸ್ತಿ ಗೊತ್ತಿರೋರು ನಮಗೆ ಗೈಡ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಅವರನ್ನು ನಾವು ಮೋರ್ ನಾಲೆಜಬಲ್ ಅದರ್ ಅಂತ ಕರಿತೀವಿ. ಓಕೆನಾ? ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ ಟೀಚರ್ ಆರ್ ಎ ಅಡಲ್ಟ್ ಹೂ ಗೈಡ್ಸ್ ಆ್ಯಂಡ್ ಸಪೋರ್ಟ್ ಚಿಲ್ಡ್ರನ್ಸ್ ಲರ್ನಿಂಗ್. ಮಗುವಿನ ಕಲಿಕೆಯಲ್ಲಿ ಮಗುವಿನಿಗಿಂತ ಜಾಸ್ತಿ ಯಾರಿಗೆ ಗೊತ್ತಿರುತ್ತೋ ಅವ್ರು ಹೆಲ್ಪ್ ಮಾಡ್ತಿರ್ತಾರೆ. ಇಲ್ಲಿ ಟೀಚರೇ ಇರಬೇಕು, ಫ್ರೆಂಡ್ಸೇ ಇರಬೇಕು ಅಂತಿಲ್ಲ. ಸೊ ಯಾರಿಗೆ ಗೊತ್ತಿರ್ತಾರೆ ಅವರು. ಓಕೆನಾ? ಮೋರ್ ನಾಲೆಜಬಲ್ ಅದರಾಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವೈಗೋಸ್ಕಿಸ್ ಥಿಯರಿ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಡ್ಯಾಶ್ ಇನ್ ದ ಪ್ರೊಸೆಸ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್. ನೋಡಿ, ವೈಗೋಸ್ಕಿಸ್ ಥಿಯರಿ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಇನ್ ದ ಪ್ರೊಸೆಸ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ. ನೋಡಿ, ಫಸ್ಟ್ ಆಪ್ಷನಲ್ಲಿ ಪ್ಲೇ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಅಂತ ಇದೆ. ಆಪ್ಷನ್ ಬಿ ಅಲ್ಲಿ ಇಮಿಟೇಷನ್ ಆ್ಯಂಡ್ ಕಂಡೀಷನಿಂಗ್ ಅಂತ ಇದೆ. ಆಪ್ಷನ್ ಸಿ ಅಲ್ಲಿ ಫಾರ್ಮಲ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಟೆಸ್ಟಿಂಗ್ ಅಂತ ಇದೆ. ಆಪ್ಷನ್ ಡಿ ಅಲ್ಲಿ ಸೆನ್ಸರಿ ಎಕ್ಸ್ಪೀರಿಯನ್ಸಸ್, ನೋಡಿ, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎ ಮೋಟರ್ ಆ್ಯಕ್ಷನ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ? ಪ್ಲೇ ಆ್ಯಂಡ್ ಎಕ್ಸ್ಪ್ಲೋರ್ ಅಂತ ಆಗುತ್ತೆ. ಮಗು ಎಲ್ಲಿ ತಾನು ಆಟ ಆಡುತ್ತೆ ಅಲ್ವಾ, ಅಲ್ಲಿ ಕಾಗ್ನೇಟಿವ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಮಗು ಸಮಾಜದಲ್ಲಿ ಆಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು, ಒಂದು ಕ್ಲಾಸ್ ರೂಮಲ್ಲಿ ಆಟ ಆಡ್ತಾ ಎಕ್ಸ್ಪ್ಲೋರೇಷನಲ್ಲಿ ಮಗು ಜಾಸ್ತಿ ಕಲಿಯುತ್ತೆ. ಸರಿನಾ? ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇನ್ನೂ ಒಂದು ವಿಡಿಯೋ ಅಥವಾ 2 ವಿಡಿಯೋ ಆಗುತ್ತೆ ಅನ್ಕೋತೀನಿ. ಜಾಸ್ತಿ ಕ್ವಶನ್ಸ್ ತೊಗೊಂಡು ಬಂದಿದ್ದೀನಿ ಈ ಸಲ. ವೈಗೋಸ್ಕಿ ಅವರ ಕುರಿತು MCQsನ ತೊಗೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ತರಗತಿಯಲ್ಲಿ ಇನ್ನೂ 10 ಪ್ರಶ್ನೆಗಳ 20 ಪ್ರಶ್ನೆ ಇದೆ ಅನ್ಕೋತೀನಿ ಟೋಟಲ್ ಆಗಿ. ಒಂದು ವಿಡಿಯೋಲ್ಲಿ 15 ಕ್ವಶನ್, ಇನ್ನೊಂದು ವಿಡಿಯೋಲ್ಲಿ 15 ಕ್ವಶನ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ MCQsನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಎನಿ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಯಾರೆಲ್ಲ CTETಗೆ ಪ್ರಿಪ್ರೇಷನ್ ಆಗ್ತಿದ್ದಾರೆ ಅವರಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.